ಪ್ರಕಟವಾಗಿರುವಂತ ಎಲ್ಲಾ ಎಕ್ಸಿಟ್ ಪೋಲ್ಗಳು ಕೂಡ INDAA ಮೈತ್ರಿಕೂಟ ಈ ಬಾರಿ ಹೀನಾಯವಾಗಿ ಸೋಲತ್ತೆ ಅಂತ ಪ್ರೆಡಿಕ್ಟ್ ಮಾಡ್ತಾ ಇದ್ದಾವೆ. ಹಂಗಿದ್ರೆ INDAA ಮೈತ್ರಿಕೂಟಕ್ಕೆ ಸಮಸ್ಯೆಯಾಗಿರೋದೇನು? ಈ ಲೋಕಸಭಾ ಎಲೆಕ್ಷನ್ನ ಪ್ರಚಾರದ ಕಣದಲ್ಲಿ ಏನು ಮೈನಸ್ ಆಯಿತು INDAA ಮೈತ್ರಿಕೂಟಕ್ಕೆ? ಸೊ ಏನು ಆ ಡೀಟೇಲ್ ಅನ್ನ ನೋಡ್ತಾ ಹೋಗೋಣ. ಯಾಕಾಗಿ INDAA ಮೈತ್ರಿಕೂಟ ಈ ಲೋಕಸಭಾ ಎಲೆಕ್ಷನ್ನಲ್ಲಿ ಸೋಲಿನ ಕಡೆಗೆ ಮುಖ ಮಾಡಿದೆ, ಅಥವಾ ಎಕ್ಸಿಟ್ ಪೋಲ್ಗಳು ಈ ರೀತಿಯ ಪ್ರೆಡಿಕ್ಷನ್ ಅನ್ನು ಕೊಡೋದಕ್ಕೆ ಏನು ಕಾರಣ ಆಯಿತು? ಪ್ರಧಾನಿ ಅಭ್ಯರ್ಥಿ ಯಾರು ಅನ್ನೋದರ ಬಗ್ಗೆ ಇಂಡಿಯಾ ಮೈತ್ರಿಕೂಟದ ಬಳಿ ಯಾವುದೇ ರೀತಿಯ ಉತ್ತರ ಇಲ್ಲ. ಒಂದು ವೇಳೆ ಬಹುಮತ ಬಂತು ಅಂತ ಅನ್ಕೊಳ್ಳೋಣ, ಯಾರು ಪ್ರಧಾನಿ? ರಾಹುಲ್ ಗಾಂಧಿನ, ಮಲ್ಲಿಕಾರ್ಜುನ ಖರ್ಗೆನ, ಅಥವಾ ಅರವಿಂದ್ ಕೇಜ್ರಿವಾಲ, ಮಮತಾ ಬ್ಯಾನರ್ಜಿನ, ಶರದ್ ಪವಾರ, ಯಾರು? ಸೊ ಈ ಪ್ರಶ್ನೆಗೆ ಉತ್ತರವನ್ನ ಇಂಡಿಯಾ ಮೈತ್ರಿಕೂಟಕ್ಕೆ ಕೊಡೋದಕ್ಕೆ ಸಾಧ್ಯನೇ ಆಗಲಿಲ್ಲ. ಎಲೆಕ್ಷನ್ ಕಣದಲ್ಲೂ ಆಗಲಿಲ್ಲ, ಆ ನಂತರವೂ ಕೂಡ ಅವರಿಗೆ ಎಲೆಕ್ಷನ್ಗೆ ಯಾರು ಅಭ್ಯರ್ಥಿ, ಪ್ರಧಾನಿ ಅಭ್ಯರ್ಥಿ ಅಂತ ಹೇಳೋದಕ್ಕೆ ಸಾಧ್ಯನೇ ಆಗಲಿಲ್ಲ. ಸೊ ಇದು ಮೇಜರ್ ಆದಂಥ ಪ್ರಾಬ್ಲಮ್. ಕಾರಣ ನಾವು ಹೇಳೋ ಸಂದರ್ಭದಲ್ಲಿ ಈ ದೇಶ ಸಂಸದೀಯ ಪ್ರಜಾಪ್ರಭುತ್ವ, ಅಧ್ಯಕ್ಷೀಯ ಪ್ರಜಾಪ್ರಭುತ್ವ ಅಲ್ಲ ಅಂತ ಹೇಳ್ತೀವಿ. ಆದರೆ ಜನ ಯೋಚನೆ ಮಾಡುವಾಗ ಈ ದೇಶವನ್ನ ಮುನ್ನಡೆಸೋದಕ್ಕೆ ಯಾರು ಯೋಗ್ಯರು ಅನ್ನೋದನ್ನ ಯೋಚನೆ ಮಾಡೇ ಮಾಡ್ತಾರೆ. ಸೊ ಇಲ್ಲಿ ಟೆಸ್ಟೆಡ್ ಅಂಡ್ ಪ್ರೂವ್ಡ್ ಒಂದು ಲೀಡರ್ಶಿಪ್ ಇದ್ದಾಗ, ಈ ಕಡೆ ಯಾರು ಅನ್ನುವಂಥ ಪ್ರಶ್ನೆ ಇದ್ದಾಗ, ಜನ ಟೆಸ್ಟೆಡ್ ಅಂಡ್ ಪ್ರೂವ್ಡ್ ಮತ್ತು ಕಳೆದ 10 ವರ್ಷದಿಂದ ಆಡಳಿತವನ್ನು ಮಾಡಿದಂಥ ನರೇಂದ್ರ ಮೋದಿಯವರ ವರ್ಚಸ್ಸಿಗೆ ಒಂದು ರೀತಿ ಮನ್ನಣೆಯನ್ನು ಕೊಟ್ಟಂಗೆ ಕಾಣಿಸ್ತಾ ಇದೆ. ಮೋದಿಗೆ ಟಕ್ಕರ್ ಕೊಡಬಹುದಾದಂಥ ಅಥವಾ ಮೋದಿ ವರ್ಚಸ್ಸಿಗೆ ಪರ್ಯಾಯವಾಗಿ ವರ್ಚಸ್ಸು ಬೆಳೆಸಿಕೊಂಡಿರುವಂಥ ನಾಯಕ ಯಾರು ಆ ಮೈತ್ರಿಕೂಟದಲ್ಲಿ, ಇಂಡಿಯಾ ಮೈತ್ರಿಕೂಟದಲ್ಲಿ? ಈ ಪ್ರಶ್ನೆಗೆ ಉತ್ತರ ಹುಡುಕೋದಕ್ಕೆ ಹೋದರೆ ಸ್ವತಃ ಇಂಡಿಯಾ ಮೈತ್ರಿಕೂಟದ ನಾಯಕರಿಗೆ ನಿರಾಸೆಯಾಗತ್ತೆ. ಯಾರನ್ನ ಪ್ರೊಜೆಕ್ಟ್ ಮಾಡ್ತೀರಿ? ಯಾರನ್ನ ಮುಂದಿನ ಪ್ರಧಾನಿ ಅಂತ ಹೇಳೋದಕ್ಕೆ ಸಾಧ್ಯ ಇದೆ? ಈ ಪ್ರಶ್ನೆಯನ್ನ ಮಾಧ್ಯಮಗಳು ಅನೇಕ ಸಂದರ್ಭದಲ್ಲಿ ಕೇಳಿದ್ವು, ಉತ್ತರ ಕೊಡೋದಕ್ಕಾಗಲಿಲ್ಲ. ಇನ್ನು ಉತ್ತರ ಪ್ರದೇಶವನ್ನ ಗೆಲ್ಲದಿದ್ದರೆ ಭಾರತದ ಇಂದ್ರಪ್ರಸ್ಥವನ್ನ ಗೆಲ್ಲೋದು ಕಷ್ಟ ಆಗತ್ತೆ. ಅಂದ್ರೆ ದೆಹಲಿಯ ಸಿಂಹಾಸವನ್ನ ಏರೋದು ಕಷ್ಟ ಆಗಿಬಿಡುತ್ತೆ. ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ನ ಪರಿಸ್ಥಿತಿ ಹೆಂಗಿದೆ ಅಂತಂದ್ರೆ, 1-2 ಸೀಟ್ ಬಂದ್ರೇನೆ ದೊಡ್ಡದು ಅನ್ನುವಂಥ ಸ್ಥಿತಿ ಇದೆ. 80ರಲ್ಲಿ ರಾಹುಲ್ ಗಾಂಧಿ ಗೆಲ್ತಾರ ಅನ್ನುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಸೊ ಇಂಥ ಪರಿಸ್ಥಿತಿ ಇದ್ದಾಗ, ಒಂದು ದೊಡ್ಡ ರಾಜ್ಯದಲ್ಲಿ ನಿಮಗೆ ಅಸ್ತಿತ್ವವೇ ಇಲ್ಲ ಅಂತಾದಾಗ ಮತ್ತೆ ಗೆಲುವಿನ ನಿರೀಕ್ಷೆಯನ್ನು ಇಟ್ಟುಕೊಳ್ಳೋದು ಹೆಂಗೆ ಸಾಧ್ಯ ಆಗುತ್ತೆ? 1 ಲಕ್ಷದ ಆ ಗ್ಯಾರಂಟಿಯನ್ನು ಏನು ಘೋಷಣೆ ಮಾಡಿದ್ರು, ಅದೇ ನಮ್ಮ ಕೈ ಹಿಡಿಯುತ್ತೆ ಅನ್ನೋದು ಇಂಡಿಯಾ ಮೈತ್ರಿಕೂಟದ ಲೆಕ್ಕಾಚಾರ ಆಗಿತ್ತು. ಈ 1 ಲಕ್ಷ ಕೊಟ್ಟು ಬಿಟ್ರೆ ಜನ ವೋಟ್ ಹಾಕಿಬಿಡ್ತಾರೆ ಅಂತ. ಬಟ್ ಅದು ಆ ರೀತಿ ಆಗಿಲ್ಲ. ಕರ್ನಾಟಕದಲ್ಲಿ ಬೇರೆ ಕಾರಣ ಆಯಿತು. ಲೋಕಲ್ ಲೀಡರ್ಶಿಪ್ ಸ್ಟ್ರಾಂಗ್ ಇತ್ತು. ಕೊಟ್ಟಂತ ಭರವಸೆಯನ್ನು ಒಪ್ಪೋದಕ್ಕೆ ಜನ ಒಪ್ಪಬಹುದು ಅನ್ನುವಂಥ ಮನಸ್ಥಿತಿಯಲ್ಲಿದ್ದರು. ಬಟ್ ನಿಮಗೆ ಪಂಚರಾಜ್ಯದಲ್ಲಿ ಗ್ಯಾರಂಟಿ ವರ್ಕೌಟ್ ಆಗಲಿಲ್ಲ. ಮಧ್ಯಪ್ರದೇಶದಲ್ಲಿ ಎಲ್ಲಿ ವರ್ಕೌಟ್ ಆಯಿತು ಗ್ಯಾರಂಟಿ? ರಾಜಸ್ಥಾನದಲ್ಲಿ ಎಲ್ಲಿ ವರ್ಕೌಟ್ ಆಯಿತು ಗ್ಯಾರಂಟಿ? ಛತ್ತೀಸ್ಗಢದಲ್ಲಿ ಎಲ್ಲಿ ವರ್ಕೌಟ್ ಆಯಿತು ಗ್ಯಾರಂಟಿ? ಸೊ ಇಡೀ ದೇಶದಲ್ಲಿ ಗ್ಯಾರಂಟಿ ವರ್ಕೌಟ್ ಆಗತ್ತೆ ಅಂತಾದ್ರೆ ಆ ಭರವಸೆಯನ್ನ ಕೊಡುವಂತ ವ್ಯಕ್ತಿಯ ಹಿನ್ನೆಲೆ ಬಹಳ ಮುಖ್ಯ ಆಗುತ್ತೆ. ಕರ್ನಾಟಕದಲ್ಲಿ ಹೆಂಗಾಯ್ತು ಅಂತಂದ್ರೆ, ಸಿದ್ದರಾಮಯ್ಯ ಮತ್ತು DKಶಿ ಅವರ ಲೀಡರ್ಶಿಪ್ನ ಮೇಲೆ ಜನರಿಗೆ ನಂಬಿಕೆ ಇತ್ತು. ಇಂಡಿಯಾ ಮೈತ್ರಿಕೂಟಕ್ಕೆ ಅದು ಇದೆಯಾ? ಆ ರೀತಿ ಕನ್ವಿನ್ಸ್ ಆಗುವಂತ ಭರವಸೆಯನ್ನ ಕೊಡುವಂತ ನಾಯಕ ಯಾರು? ಸೊ ಗೊತ್ತಿಲ್ಲ ಅನ್ನುವಂಥ ಸ್ಥಿತಿ. ಇನ್ನು ಸಂಪತ್ತಿನ ಹಂಚಿಕೆಯ ವಿಚಾರ, ಸ್ಯಾಮ್ ಪಿತ್ರೋಡಾ ಇದನ್ನು ಪ್ರಸ್ತಾಪ ಮಾಡಿದ್ರು. ಆನಂತರ ಅವರನ್ನ ಪಕ್ಷದಿಂದ ಎಕ್ಸ್ಪೆಲ್ ಮಾಡಲಾಯ್ತು, ಎಲ್ಲ ಆಯಿತು. ಬಟ್ ಅದು ಸೃಷ್ಟಿಸಿದಂಥ ಅನಾಹುತಗಳಿದೆಯಲ್ಲ, ಅದು ಸೃಷ್ಟಿಸಿದಂಥ ಅನಾಹುತ ಇಂಡಿಯಾ ಮೈತ್ರಿಕೂಟಕ್ಕೆ ಹಿನ್ನಡೆಯನ್ನು ತರ್ತು. ಪ್ರಣಾಳಿಕೆಯ ಕೆಲ ಅಂಶಗಳನ್ನು ಮತದಾರರಿಗೆ ತಲುಪಿಸುವಲ್ಲಿ ಇಂಡಿಯಾ ಮೈತ್ರಿಕೂಟ ವಿಫಲವಾಗಿದೆ ಅನ್ನೋದು ಕೂಡ ಖಚಿತ.